ಇದನ್ನು ನಾನು ಅವ್ರ ಮುಂದೆ ಹೇಳಕ್ಕೆ ಮೀಟ್ರಿಲ್ಲ ನನಗೆ. ತುಂಬಾ ಧನ್ಯವಾದ. ಕೈ ಮುಗಿತೀರ ಅಷ್ಟೊಂದು ದೊಡ್ಡ ಈ ತರ ಎಲ್ಲ ಖರ್ಚು ಮಾಡ್ಕೊಂಡ್ ಬರ್ತೀವಲ್ಲಪ್ಪ. ಕೇರ್ಪುರಂ ಅಲ್ಲಿ ಅವರಷ್ಟು ಸುಂದರವಾಗಿರೋದು ಯಾರು ಇಲ್ಲ. ನಿಮ್ಗಿಂತ ಚೆನ್ನಾಗಿದ್ದಾರೆ ಅವರು. ಫೋಟೋ ಹಿಡಿದಿರೋದು ಚೆನ್ನಾಗಿಲ್ಲ, ನೀವು ಚೆನ್ನಾಗಿರೋದು ಚೆನ್ನಾಗಿ ಕಾಣ್ತಿರೋದು. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಎಷ್ಟು ಚೆನ್ನಾಗಿದ್ಯಾ? ಬರ್ಡೇಗೆ ಇವೆಲ್ಲ ಗಿಫ್ಟ್ ಮಾಡ್ಬಿಟ್ನಾ? ಕೊಡ್ಸ್ಬೇಕು ನಿಮ್ಗೆ, ಖುಷಿಗೆ ಕೊಡ್ಸ, ನಿನ್ಗೇನ್ ಬಾದೆ? ಸೊ ಗೈಸ್, ನಾನು ಹೊರಗಡೆ ಹೋಗಿದ್ದೆ. ನಾನು ಮನೆಗೆ ಬರೋಷ್ಟರಲ್ಲಿ ಅಪ್ಪ ಹೇಳ್ತು ಯಾರೋ ಸಬ್ಸ್ಕ್ರೈಬರ್ ಬಂದಿದ್ದಾರೆ ನಮ್ಮ ಮನೆಗೆ ಅಂತ. ಸೊ ಐ ಆಮ್ ವೆರಿ ಮಚ್ ಎಕ್ಸೈಟೆಡ್ ಅವರು ನೋಡೋಕ್ಕೆ. ನಾನು ಹೊರಗಡೆ ಹೋಗಿದ್ದೆ ಗೈಸ್, ಇವಾಗ ಬಂದೆ. ನಿಮಗೆ ಗೊತ್ತಿಲ್ಲ, ನನಗೆ ಸಬ್ಸ್ಕ್ರೈಬರ್ ಯಾರಾದರೂ ಬಂದರೆ ಅವ್ರನ್ನ ಮೀಟ್ ಮಾಡ್ಬೇಕಾದ್ರೆ ನನಗೆ ಒಂಥರ ಶೈ ಫೀಲಿಂಗ್. ಎಷ್ಟೊಂದು ಜನ ಬಂದಿದ್ದಾರೆ. ಅವ್ರನ್ನ ಯಾರನ್ನೂ ಕ್ಯಾಪ್ಚರ್ ಮಾಡಿಲ್ಲ, ಅಂದರೆ ತುಂಬ ಕಮ್ಮಿ ಕ್ಯಾಪ್ಚರ್ ಮಾಡಿದ್ದೀನಿ. ಡಿಸೈಡ್ ಆಗಿದೆ ಆಗುತ್ತೆ, ಅದು ನನ್ನ ಮೆಮೊರೀಸ್ ಥರ ಇರುತ್ತೆ. ಸೊ ದಟ್ ಎಲ್ಲರೂ ಕ್ಯಾಪ್ಚರ್ ಮಾಡೋಣ, ಯಾರು ಬರ್ತಾರೋ ಅಂತ. ಸೊ ಕ್ಯಾಪ್ಚರ್ ಮಾಡ್ತಾಯಿದ್ದೀನಿ, ಗೊತ್ತಿಲ್ಲ, ನೋಡೋಣ ಬನ್ನಿ. ಹುಡುಗ ಬಂದಿದ್ದಾರೆ, ಹುಡುಗಿ ಬಂದಿದ್ದಾರೆ, ಅದು ಗೊತ್ತಿಲ್ಲ. ಅಪ್ಪ ಫೋನ್ ಮಾಡಿ ಮೈಸೂರಿನಿಂದ ಬಂದಿದ್ದಾರೆ, ಬಂದಿದ ತಕ್ಷಣ ಬಂದ್ಬಿಟ್ಟೆ. ಸೊ ಬನ್ನಿ ಗೈಸ್, ನೋಡೋಣ. ಹಾಯ್ ನಮಸ್ಕಾರ. ನಿಮ್ಮ ಹೆಸರು? ಚಂದು ಅಂತ. ಹೆಂಗಿತ್ತು ಟ್ರಾವೆಲ್? ಊಟ ತಿಂದ್ರ? ಎಸ್, ಈ ಒಡ್ಡಿ ಕೈಲಿ ಕೊಡ್ತಾ ಇದೀನಿ ವಿಡಿಯೋ ಮಾಡಕ್ಕೆ. ಏನೋ ತೋರ್ಸ್ಬೇಡ, ನನ್ನ ಹಿಂಗೆ ತೋರ್ಸೋದಿಲ್ಲ, ಸುಮ್ಮನೆ ಕೊಡೆ. ಅಂದಿನ ತಂದೂರ್ ಬಂಡ್ಲಿಗೆ ಹಾಕಿ ಸುಟ್ಟು ಎತ್ತದಂಗ. ಇಲ್ಲಿ ನೋಡಿ ಗೈಸ್, ನಮ್ಮ ತಾತ ಕಾಲು ಎಷ್ಟು ಗಲೀಜೈತೆ, ಹೇಳಿದ್ರು ಮಾತೇ ಕೇಳಲ್ಲ ಅಂತಾರೆ. ಸಾರಿ ಸಾರಿ ನಮ್ಮ ಇಷ್ಟ. ಈ ಪ್ರೀತಿಗಾಗಿ ಚಪ್ಪ. ನನ್ನ ಎದುರಿಗೆ ಓಪನ್ ಮಾಡ್ಬೇಕು ಇವಾಗ. ಬಿಡಿ ಆಂಟಿ, ಪ್ರೀತಿ ಮುಂದೆ ಯಾವ್ದು ದೊಡ್ಡಲ್ಲ. ಅದು ಓಪನ್ ಮಾಡ್ಬೇಕಾ? ನಮ್ಗೆ ಅಕ್ಕ ಇಲ್ಲ, ಒಂದೇ ಅಕ್ಕನೇ ನಮ್ಮ ಅಕ್ಕ. ನಮ್ಮ ಅಕ್ಕ ಸ್ವಲ್ಪ ಬಾಟಿದಳೆ ಗೈಸ್ ಎಲ್ಲ. ಏನಿಲ್ಲ, ಬರೀ ಪರವಾಗಿಲ್ಲ, ಕೊಡಕ್ ತಾನು ತಮ್ಮ ಇದೀನಿ, ತಲೆ ಕೆಡಿಸ್ತೀನಿ. ಕೃಷ್ಣ. ಅಯ್ಯೋ ಗೈಸ್, ನಿಜ ಎಷ್ಟು ಸಬ್ಸ್ಕ್ರೈಬರ್ಸ್ ನನಗೆ ಕೃಷ್ಣ ಕೊಡ್ತಾರೆ ಅಂದ್ರೆ ಅಂತ ವೆರಿ ಹ್ಯಾಪಿ. ನಿಧಾನ ಗೈಸ್, ಕೃಷ್ಣ ಜನ್ಮಾಷ್ಟಮಿ ಬರುತ್ತಲ್ಲ, ಅವಾಗ ನಮ್ ಸಬ್ಸ್ಕ್ರೈಬರ್ಸ್ ಕೊಟ್ಟಿರೋ ಎಲ್ಲ ಕೃಷ್ಣ ಇಟ್ಬಿಟ್ಟು ತೋರಿಸ್ತೀನಿ ನಿಮ್ಗೆ, ಪೂಜೆನೂ ಮಾಡ್ತೀನಿ. ನಿಧಾನ. ಸಖತ್ತಾಗಿ ಕ್ಯೂಟ್ ಆಗಿದೆ ಜಾಸ್ತಿ. ಹೆಂಗದ? ಸೂಪರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಚಂದನ್ ಅಲ್ವಾ? ಹೆಂಗೆ ಚಂದನ್? ಹೆಂಗೆ ನಮ್ಮ ಮನೆಗೆ ನಮ್ಮ ಬಾಸು ಅಲ್ಲ, ಬೆಣ್ಣೆ ಕದೀತಾ ಇರೋದು. ಬೆಣ್ಣೆ ಕದೀತಾ ಇರೋದು. ಅದು ಬಿಸಿನೀರು, ಹಾಟ್ ಬಿಸಿನೀರು ಹಾಕಿದ್ರೆ ನಿಮ್ ಫೋಟೋ ಬರುತ್ತೆ. ಓ, ಚೆಕ್ ಮಾಡಿ ಒಂದ್ಸಲ. ಅದಕ್ಕೆ ನಿಮ್ ಫೇವ್ರೇಟ್ ಏನು ಅಂತ ಅದಕ್ಕೆ ಫಸ್ಟ್ ನಾನು ಸೆಲೆಕ್ಟ್ ಮಾಡಿದ್ದು ಕೃಷ್ಣ. ಏನ್ ಹೇಳೋದೇಳಿ ಅಂತ ಇಷ್ಟೆಲ್ಲ ಪ್ರೀತಿ ತೋರಿಸ್ಬಿಟ್ರೆ ನಾನೇನಿಲ್ಲ ಆರಾಡ್ತೀನಿ. ಒಂದ್ ನಿಮಿಷ ಇದು ಬಿಸಿನೀರು ತರ್ತೀನಿ, ನಾನು ನೋಡ್ಬೇಕು. ಏನ್ ಮಾಡ್ಕೊಂಡು ಹೇಳ್ತಾರೆ ಕಾಲ್ನಲ್ಲಿ ನೋಡಿ ಎಷ್ಟು ಗಲೀಜೈತೆ ನನಗೆ ಕಾಲಲ್ಲಿ. ಯೂ ಯೂ ಅಣ್ಣ, ನೀವು ಸುಮ್ಮನೆ ಬಂದು ಮಾತಾಡ್ಸ್ಕೊಂಡು ಹೋಗಿದ್ದಿದ್ರೆ ನಾವು ತುಂಬಾ ಖುಷಿ ಪಡ್ಬಿಡ್ತಿದ್ಲು. ಹೀಗ ಅನ್ಸ್ತಿದೆ ಗೈಸ್. ಏನ್ ಗೊತ್ತಾ, ಅವರು ಬರೋದು ಓಕೆ, ಬಟ್ ಅವ್ರು ಇಷ್ಟೊಂದೆಲ್ಲ ಖರ್ಚು ಮಾಡ್ಕೊಂಡು ನನಗೋಸ್ಕರ ಬಂದಾಗ ನಂಗೆ ಅವ್ರಿಗೆ ಏನ್ ಹೇಳ್ಬೇಕಂತಾನೆ ಅರ್ಥ ಆಗಲ್ಲ ಗೈಸ್. ಇದನ್ನು ನಾನು ಅವ್ರ ಮುಂದೆ ಹೇಳಕ್ಕೆ ಮೀಟ್ರಿಲ್ಲ ನನಗೆ. ನನ್ ಲಿಟ್ರಲಿ ಒಳಗಡೆ ಫುಲ್ ನಡೀತಾ ಇದೀನಿ. ಕರ್ರ ಕಾಣಿಸ್ತಿದ್ಯಾ? ನಂಗೆ ಇರೋದೇ ಕರ್ರಿಗೆ ಬಿಡೋಗಿ ಟಾರ್ಚರ್ ಮಾಡಲ. ಎಸ್ ಎಸ್, ನಾನು ಬೆಳ್ಳಿ ಕಾಣಿಸ್ತಿದ್ದೀನಿ ಅಲ್ಲ, ಗೊತ್ತಾ? ನಾನು ಬೆಳ್ಳಿ ಕಾಣಿಸ್ತಿದ್ದೀನಿ ಅಂತ.
ಅಸಲೆ ಕರ ಕಾಣಿಸ್ತಾವಲ್ಲ. ಏನ್ ಬೊಗಳ್ತಾ ಇದೆಯಲ್ಲ? ಬ್ಲಾಗ್ ಮಾಡೋದು ನಿಂಗೆ ಹೆಸರು ಹೇಳ್ಕೊಡು, ನಿನ್ ಮುಖ ಇರ್ಬೇಕು ಹೊಸದ. ನಾನು ಚೆನ್ನಾಗಿ ಕಾಣಿಸ್ತಿಲ್ವೇ? ನೀನ್ ಹೇಳೋದು ಒಂದ್ ರೀತಿ ಸರಿಯಾಗಿ. ಸೊ ಗೈಸ್, ಬಿಕಾರಿ ಹೋಮ್ಲೆಸ್ ಥರ ಕಾಣಿಸ್ತಿದ್ದೀನಿ ಗೈಸ್. ಆ್ಯಕ್ಚುಲಿ ನಾನು ಅದಕ್ಕೆ ನನ್ನ ಮುಖ ಜಾಸ್ತಿ ತೋರಿಸಲ್ಲ ಗೈಸ್. ನಂಗೆ ಜಾಸ್ತಿ ಮುಜುಗರ, ಜಾಸ್ತಿ ನಾಚಿಕೆ ಗೈಸ್. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗಲ್ಲ, ಅದಕ್ಕೆ ನನ್ನ ಮುಖ ಎಲ್ಲೂ ತೋರಿಸಲ್ಲ. ಮಾಡ್ಬೇಡ, ನನ್ನ ಕೈಲಿ ನೋಡೋಕ್ಕಾಗಲ್ಲ. ಬಿಟ್ನೇನೆ ಬೆಳ್ಳಗೆ ಅವಳೆ ಪರವಾಗಿಲ್ಲ. ಲೈಟ್ ಹಾಕೋಸಿದ ಅಯ್ಯೋ ಇರ್ಲಿ. ಓ ಮೈ ಗಾಡ್ ಗೈಸ್ ಇಲ್ಲಿ ನೋಡಿ, ಇಲ್ಲಿ ಇದು ನಾವು ಲಾಸ್ಟ್ ಟೈಮ್ ಟ್ರಿಪ್ಗೆ ಹೋದಾಗ ಕೂರ್ಗ್ ಹೋದಾಗ ಅಪ್ಪ ಅಮ್ಮ ನಾನು ವರ್ಷಿ ಪವಿ ಬ್ಯಾಕ್ ಸೈಡ್ ಐತೆ ನೋಡಿ. ಇದು ನಾವು 3 ಜನ ಲಾಸ್ಟ್ ಟೈಮ್. ಓ ಮೈ ಗಾಡ್, ಇನ್ಸ್ಟಾಗ್ರಾಮ್ ಅಲ್ಲಿ ಐತಲ್ಲ ಇವ್ರದ್ದು ಪೋಸ್ಟ್ ಮಾಡಿರೋದ್ರಲ್ಲಿ ಐತಲ್ಲ, ಅದ್ರಲ್ಲಿ ನಾನೇ ಸೆಲೆಕ್ಟ್ ಮಾಡಿ. ನೈಸ್ ಗೈಸ್. ಇದ್ರಲ್ಲಿ ನಾನು, ಕೃಷ್ಣ, ಇದು ರಾಯರು. ನೈಸ್. ಚಂದನ್ ಅವ್ರೆ, ನಾನು ನಿಜ ಹೇಳ್ತಾ ಇದ್ದೀನಿ, ನೆಕ್ಸ್ಟ್ ಟೈಮ್ ನೀವು ಬಂದಾಗ ಹಿಂಗೆಲ್ಲ ಖರ್ಚು ಮಾಡಬಾರ್ದು. ಬರ್ಬೇಕು, ಪ್ರೀತಿಯಿಂದ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು. ಇದು ಮಾತಿಲ್ಲ ಕತೆ ಇಲ್ಲ. ನಮ್ ನೈನ ವಂಡರ್ಸ್. ನಮ್ ನೈನ ಶಾಕ್ ಆಗ್ಬಿಟ್ಟಿದೆ ಗೈಸ್. ನೈನ ಇವೆಲ್ಲ ಖರ್ಚು ಮಾಡ್ಕೊಂಡ್ ಬಂದ್ಬೇಡ, ತಿಂಗಳೆಲ್ಲ ದುಡಿಬೇಕು ನಾನು. ಅಣ್ಣ, ನೆಕ್ಸ್ಟ್ ಟೈಮ್ ಬಂದಾಗ ನೀವು ಬರ್ಬೇಕು, ನನ್ನ ಜೊತೆ ಪ್ರೀತಿಯಿಂದ ಮಾತಾಡ್ಬೇಕು, ಇರಬೇಕು, ಆಯ್ತಾ? ಈ ತರ ಎಲ್ಲ ಖರ್ಚು ಮಾಡಬೇಡಿ. ಇದೇ ಲಾಸ್ಟ್. ಇದು ನಾವು ತೋರಿಸ್ಬೇಕು ಗೈಸ್. ಏನದು? ಅದು ಅದೇನಾ? ತಿತ್ ಕಡೆ ತಿರ್ಗ್ಸು. ಇದು ಆದರ್ಶ ದಂಪತಿಗಳು, ಇದು 3 ಕೋತಿಗಳು. ಚೆನ್ನಾಗಿದೆ. ಇದು ನಮ್ಮ ಆದರ್ಶ ದಂಪತಿನ ತೋರ್ಸೋಣ ಬನ್ನಿ. ಖುಷಿ ಪಟ್ಬಿಡ್ತಾರೆ. ಇದು ಬಾ, ಆಗಲ್ಲ. ರೆಡಿ? ನಾನು ಇಲ್ಲಿಂದಾನೆ ಝೂಮ್ ಮಾಡ್ತೀನಿ. ರೆಡಿ? ಓ, ತುಂಬಾ ಧನ್ಯವಾದಗಳು. ಕೈ ಮುಗಿತೀರಾ, ಅಷ್ಟೊಂದು ದೊಡ್ಡ ಸಂತೋಷ ಆಯ್ತು. ಈ ತರ ಎಲ್ಲ ಖರ್ಚು ಮಾಡ್ಕೊಂಡ್ ಬರ್ತೀಯಲ್ಲಪ್ಪ ನೀನು. ಪಾಪ ನೋಡಿ ಹೆಂಗ್ ಮಾಡಿದ್ರೆ. ನೀರ್ ಹಾಕಿದ್ರೆ ಮಾತ್ರ ಬರುತ್ತಾ? ಹೌದಾ? ಹಿಂಗೆ ಕೊಡ್ಲ ನೀರ್ ನೋಡಿ. ನೀರ್ ಕೊಡ್ಲ? ಬಂದಿಲ್ವಾ? ಅವ್ರು ಸ್ಕೂಲ್ಗೆ ಹೋಗಿ, ಕಾಲೇಜಿಗೆ ಹೋಗಿತ್ತು. ಬಟ್ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿ ಆಯ್ತು. ಏನೋ ಬಿಡ್ತಲ್ಲ, ಸಾಕು ಬೆಣ್ಣೆ. ರಾಘವೇಂದ್ರ ಸ್ವಾಮಿ ನೋಡ್ತಾ ಇದ್ದೀನಪ್ಪ. ಪರಮಾತ್ಮ ರಾಘವೇಂದ್ರ ಸ್ವಾಮಿ ಇವರಿಬ್ಬರ ಮಧ್ಯಾಹ್ನ ಮಧ್ಯೆ ಲಕ್ಷ್ಮೀ ಅವ್ರ ಆಶೀರ್ವಾದ ಯಾವಾಗಲೂ ನಿನಗಿರ್ಲಿ, ಚೆನ್ನಾಗಿರು. ಅಪ್ಪ ನೀನ್ ಕಾಫಿ ಕೊಟ್ಟಿದ್ದೆ, ಟೀ ಕುಡಿತೀಯಾ? ಬೇರೆ ಸಾಕು, ಊಟ ಕೊಡಲ್ಲ, ಅಷ್ಟೇ ಸಾಕು. ನಮ್ಮನೆ ಕೆಲಸದಲ್ಲಿ ಭಾರಿ ಚೆನ್ನಾಗಿ ಕೆಲಸ ಮಾಡ್ತಾರೆ ಗೈಸ್. ನಿಮ್ಗೆ ಯಾರು ಮನೆ ಕೆಲಸ ಮಾಡಿಸ್ಕೊಬೇಕಿದ್ದಲ್ಲಿ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಸಂಧ್ಯಾ KC ಅವ್ರನ್ನ. ಲೋಟಗಳು ಎಲ್ಲ ಲೋಟ ಮಗ್ ಮಗ್ಗು ಕಾಫಿ ಕುಡಿತಾರಲ್ಲ, ಮಗ್ಗು ಅದೇ ಗೊತ್ತು. ಲೋಟ. ಕಾಫಿ ಕುಡಿಯೋದು ಲೋಟ. ನಿಮ್ಗೆ ಯಾರಿಗಾದ್ರು ಕನ್ನಡ ಬರ್ದಿದ್ದಲ್ಲಿ, ಕನ್ನಡ ಕಲಿಯಬೇಕಲ್ಲಿ ಸಿದ್ದಪ್ಪನ ಸಂಪರ್ಕಿಸಿ. ಅಲ್ಲಿ ಹೇಳ್ಕೊಡ್ತೀವಿ. ಏನಿಲ್ಲ ಕೊಡಲ್ಲ, ನನ್ಗಿರೋದು ಸೀರಿಯಸ್ ಹಂಗೇನಿಲ್ಲ. ಬೆಳಗಾವಿಯಿಂದ ನಮ್ಮ ಯಾರದು ವಿಶ್ವ, ಬೆಳಗಾವಿ ಮಂದಿ ನಮ್ಗೆ ಸೀರೆ ಕಲ್ಸವ್ರೆ. ಹಿಂಗೇನಿಲ್ಲ ಅಲ್ಲಿ ಕೊಡಲಿ. ನನ್ಗೆ ಕಲ್ಸಿರೋದು. ಗೈಸ್, ನನ್ಗೆ ನನ್ನ ತಮ್ಮ ನಿನ್ಗೆ ನಿನ್ಗೆ ಸೀರೆ ಅಲ್ಲೇ ಅಂಗಡಿಲಿ ಎಷ್ಟು ಚೆನ್ನಾಗಿದ್ಯಾ ವಿಶ್ವ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಬೆಳಗಾವಿ ಮಂದಿ. ಥ್ಯಾಂಕ್ ಯು. ಇದಲ್ಲ ಅದ್ ನನ್ಗೆ. ಓ, ಇದು ನನಗೆ, ಇದು ಓಕೆ ಡನ್. ಪ್ಯಾಂಟ್ ಓ, ಇದು ಒಂದು ಡ್ರೆಸ್. ಇದು ಚೆನ್ನಾಗಿದೆ. ಇದನ್ನ ಫಸ್ಟ್ ಹಾಕೊಳ್ಳೋದು ನಾನೇ ಗೈಸ್. ಇಲ್ಲ, ನನ್ನ ಬರ್ಡೇಗೆ ಹಾಕಂತೀನಿ. ಮೇಲೆ
ಗೌನ್ ಓ ಇಲ್ವಾ? ಇದು ಬರ್ಡೇ ಡ್ರೆಸ್ಸಾ? ಬರ್ಡೇಗೆ ಇವಾಗ ಗಿಫ್ಟ್ ಮಾಡ್ಬಿಟ್ನಾ? ಅವ್ರ ಅಕ್ಕ ಕೊಡ್ಸಿದ್ದು. ಅವ್ರ ಅಕ್ಕ ಏನು ಕೊಡ್ಸ್ಬೇಕು ನಿಮ್ಗೆ? ಖುಷಿಗೆ ಕೊಡ್ಸ, ನಿನ್ಗೇನ್ ಬಾದೆ? ಪ್ಲೀಸ್ ನಂಗೂ ಯಾರಾದ್ರೂ ಈ ತರ ಒಬ್ರು ಇರೋದ್ ಬೇಡವಾ? ಒಳ್ಳೆ ಬಿಡಿ, ನನ್ನ ತಮ್ಮ ನನಗೋಸ್ಕರ ಸೀರೆ ಕಲ್ಸೋ. ಇನ್ ಯಾರು ಕಲ್ಸಿದೆ ಹೇಳು ಹೋಗ್ಲಿ. ಈಗ ನನ್ಗಲ್ಲ. ಮತ್ತೆ ಯಾರಿಗೆ? ನಮ್ಮ ಮನೇಲಿ ತಂದಿರೋ ಸೀರೆ. ನಿಮ್ಮ ಮನೆ ಏನಪ್ಪ ಏನ್ ಕರೆಕ್ಟ್ ಗೆಸ್ ಮಾಡಿದ್ಲಿ? ಇದು ಮಮ್ಮಿಗ? ಮಮ್ಮಿಗಾದ್ರೆ ಏನು, ನನ್ಗಾದ್ರೆ ಏನೆಲ್ಲ ನಂದೇನು. ಎನಿವೇಸ್ ಗೈಸ್, ಮನೆ ಸೀರೆ ಇದ್ರೆ ಆಯ್ತು, ನೆಕ್ಸ್ಟ್ ಇರ್ಲಿ 2,000 ರೂಪಾಯಿ ಕೊಟ್ಟೇನೆ ಇದಕ್ಕೆ. ಅಕ್ಕನಿಗೆ ಕೊಟ್ಟಿದ್ದೆ 2,000 ರೂಪಾಯಿ. 2,299 ರೂಪಾಯಿ ಇದಕ್ಕೆ. ಚಿಕ್ಕಪೇಟೆಗೆ ಬಾ, 300 ರುಪೀಸ್. ಹಾ, ನಿಜ ಕ್ವಾಲಿಟಿ ಚೆನ್ನಾಗಿದೆ. ಈ ತರದ್ ನನ್ನ ಹತ್ರ ಇತ್ತಲ್ಲೇ. ನಮ್ಮ ಬಜಾರ್ ಒಂದು ಇದೆಯಪ್ಪ, ಅಲ್ಲಿ ಮೆಟ್ಟದು ಚೀಲ ಇದೆ. ನನ್ಗಲ್ಲ ನಮ್ಮಪ್ಪ ಏನಕ್ಕಿನ್ನ ಬಂದಿಲ್ಲ. ಚೀಲ ಅಲ್ಲ, ಈರುಳ್ಳಿ ಚೀಲ. ಈರುಳ್ಳಿ ಚೀಲ ಮಂದ ಹಾಕಿ ಸುಸ್ತದೆ, ಮೆಣಸಿನಕಾಯಿ ಚೀಲ ಅಲ್ಲ. ಗೈಸ್ ಆಕ್ಚುಲಿ ನನ್ಗೆ ಇದು ತುಂಬಾ ಇಷ್ಟ ಆಯ್ತು. ಹ್ಮ್, ಐ ಬೆಟ್ ಯು ಅರ್ಷಿತಾ, ನೀನ್ ಹಾಕೊಳ್ಳೋ ಮುಂಚೆ ಇದನ್ನ ನಾನು ಹಾಕೊಂಡಿಲ್ಲ ಅಂದ್ರೆ ನಿಮ್ ಮಕ್ಕನೇ ಅಲ್ಲ. ಎನಿವೇಸ್ ವಿಶ್ವ ಅಕ್ಕ ಅವರೇ ಕಲ್ಸಿದೀರಾ, ನನ್ಗೂ ಒಂದ್ ಕಲ್ಸಿದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಮುಚ್ಚೆ. ಎಷ್ಟಿದ್ರು ಸಾಲ. ನಾವ್ ಹೆಣ್ಮಕ್ಳು ಅನ್ಸ್ಕೊಳ್ಳೋದೆ ಅದಕ್ಕೆ. ಈ ಪ್ರೀತಿಗಾಗಿ ಚಪ್ಪ ಗೈಸ್ ಇಲ್ಲಿ ನೋಡಿ ಗೈಸ್, ಫೋಟೋಗೆ ರಷ್ಯಾ ಔಟ್ಫಿಟ್ಟು. ಅಲ್ಲ ಅಜ್ಜಿ ಮೊಮ್ಮಗಳು ಇಬ್ರು. ಗೈಸ್ ಇವಾಗ ನಾನು ಮತ್ತು ಚಂದನ್ ಅವ್ರು ಸೇರಿಕೊಂಡು ಒಂದು ಚಿಕ್ಕ ಪ್ರ್ಯಾಂಕ್ ಮಾಡ್ತಿದ್ದೀವಿ ಪವಿ ಮೇಲೆ. ಏನಂದರೆ ಇವಾಗ ಪವಿ ಬರ್ತಾಳೆ, ಪವಿ ಬಂದಾಗ ಇವರು ನನ್ನ 10th ಇಬ್ಬರು ಜೊತೆಲೆ ಓದಿದ್ದು, ಏನೇ ಮರ್ತುಬಿಟ್ಟ ನನ್ನ ಹಂಗೆ ಹಿಂಗೆ ಅಂತ ಇವ್ರು ಮಾತಾಡ್ಸ್ಕೊಂಡು ಹೋಗ್ತಾರೆ. ಅವ್ಳ ರಿಯಾಕ್ಷನ್ನ ಕ್ಯಾಪ್ಚರ್ ಮಾಡೋಣ ಅಂತ. ಅವ್ರಿಗೂ ಒಂದು ಆಸೆ ಇತ್ತಂತೆ ವ್ಲಾಗಲ್ಲಿ ಭಾಗವಹಿಸ್ಬೇಕು ಅಂತ. ಸೊ ನಾನು ಈ ಐಡಿಯಾ ತಂದಿದ್ದೀನಿ. ಗೈಸ್ ವೆಲ್ಕಮ್ ಪವಿ. ಏನ್ ಪವಿ ಅವ್ರೆ ಮರ್ತೇ ಬಿಟ್ರ ನಮ್ನ? ಮರ್ತೇ ಬಿಟ್ರ? ಏನಕ್ಕೆ ನಿಮ್ಮ ತಂಗಿ ನೆನಪೇ ಇಟ್ಕೊಂಡಿಲ್ಲ ನನ್ನ? ಆಯ್ತು, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವು? ನೆನಪಿಲ್ವ ನಾನು ನಿಮ್ಗೆ? SLC ಜೊತೆಗೆ ಹೋದ್ರೆ ಅಮರ ಜ್ಯೋತಿ ಇರಲಿ ಇಂಗ್ಲೀಷಲ್ಲಿ. ಹೌದಾ? ಮಾಡ್ತಾ ಬಿಟ್ಟಿದ್ದೀರಾ? ಇಲ್ಲ, ನಿಜ ನಿಜ ಇಲ್ಲ. ಏನಕ್ಕೆ ಹಿಂಗಂತಾರೆ? ಜೊತೆಗೆ ಓದಿದ್ದು ನೀವು ಓದಿದ್ರೆ ನಿಮ್ಗೆ ಗೊತ್ತಿರ್ಬೇಕು, ನನ್ನ ಕೇಳಿದ್ರೆ ಮರ್ತ್ಬಿಟ್ಟಿದ್ದೀರಾ? ನನ್ನ ವಯಸ್ಸಾ ಎಷ್ಟು? ನಿಮ್ಗೆ ಎಷ್ಟು? ನೀವೇಳಿ ಫಸ್ಟ್. ನೀವು ಹೇಳಿ ಅವ್ವ. ಫಸ್ಟ್ ನಾನಲ್ವಾ ಕೇಳಿದ್ದು? ನನಗೆ ಇವಾಗ 9 ಎಷ್ಟು 20. 20. ಮತ್ತೆ ಎತ್ತಿಗೆ ಬಂದ್ರಿ ನೀವು? ನಾನು 1 ವರ್ಷ ಬ್ಯಾಗ್ ಉಳಿಸ್ಕೊಂಡಿದ್ದೆ. ಅವ್ರ ಜೊತೆ SLC ಓದಿನಿ, ಮರ್ತೇ ಬಿಟ್ಟಿದಾರಲ್ಲ. ಹೌದಾ? ಹ್ಮ್, ಏನ್ ಪವಿ? ಏನೋ ನೆನಪಿಲ್ಲ. 78% ಏನೋ ತೆಗ್ದಿದ್ದೀರ SLC. 78. ಬ್ಲಾಗಲ್ಲಿ ಬಂದಿತ್ತದು. ಯಾವ ಲಾಗಲ್ಲಿ? ನಮ್ಮ ಅಕ್ಕ ಹಂಗಾರೆ ಜೊತೆಗಿದ್ರು ಲಾಗಲ್ಲ ಅಂತ ತಿಳ್ಕೊಬಿಡ್ತೀರಾ? ಏನು ಜೊತೆಗೆ ಓದಿದ್ ಇದ್ರಿ ನನಗೆ ನೆನಪೈತೆ. ಜೊತೆಲಿ ಓದಿದ್ರು ಲಾಗ್ ಅಂತ ತಿಳ್ಕೊಬಿಡ್ತೀರ. ಹಂಗಾದ್ರೆ ಸಬ್ಸ್ಕ್ರೈಬ್ರೇ ಆದ್ರು. ಹೆಸರೇನು? ಕ್ಲಾಸ್ ಟೀಚರ್ ಹೆಸ್ರ ಮರ್ತ್ಬಿಟ್ಟಿದ್ದೀನಿ ಬಿಡಿ, ಇವಾಗ ಮರ್ತ್ಬಿಟ್ಟಿದ್ದೀನಿ. ನೀವತ್ತು ಮನೆ ಬಂದು ನಾನು ಇದನ್ನ ಬರೀಕಾಗಲ್ಲ. ಬಿಡಿ, ನಿಮ್ ಫ್ರೆಂಡ್ ಹೆಸರು? ಏನ್ ಫ್ರೆಂಡ್ ಹೆಸರು? ನಿಮ್ ಫ್ರೆಂಡ್ಸ್ ಎಷ್ಟು? ನಮ್ಮ ಫ್ರೆಂಡ್ಸ್. ಯಾವ ಸೆಕ್ಷನ್? ನಿಮ್ದ A ಸೆಕ್ಷನ್. B ಸೆಕ್ಷನ್. ಅಲ್ಲ ಅದನ್ನ ಬಂದ್ಬಿಟ್ಟಾವ. ಮರ್ತೋಗ್ಬಿಟ್ಟಿದ್ದೀನಿ ಬಿಡಿ, ಎಷ್ಟು ವರ್ಷ ಆಯ್ತು ನೋಡಿ. ನೀವೇ ಅಡ್ರೆಸ್ ಹೇಳಿದ್ರಿ, ನಮ್ದೇ ಮನೆ ದೊಡ್ಡದು ಅಂತ ಹೇಳಿದ್ರಿ. ನನ್ನ ಹುಡುಗಿ ಫ್ರೆಂಡ್ಸ್ಗೆ ಈ ಮನೆ ಗೊತ್ತಿರ್ಲಿಲ್ಲ, ಫಸ್ಟ್ ಪೀರಿಯಡ್ ಗೊತ್ತಾಗಿದೆ. ಸುಳ್ಳು ಹೇಳ್ತಿದ್ರಿ, ಸುಳ್ಳು ಹೇಳ್ತಿದ್ರ ಬಿಟ್ಟು ಸುಳ್ಳು ಹೇಳ್ತಿ. ಯಾರ್ಲೆ ಅವರು? ಅವ್ರು ನೋಡಿದ್ರೆ ಅವಾಗ್ಲೇ ಬಂದ್ರು. ನಿಜ ನಾನು ನಿಮ್ ನೋಡಕ್ಕೆ ಬಂದಿರೋದು, ಎಷ್ಟೊತ್ತಿಂದ ವೇಟ್ ಮಾಡ್ತಿದ್ದೀನಿ ಗೊತ್ತಾ? ನೋಡಿದ್ರಾ ಚೆನ್ನಾಗಿದ್ದೀರಾ? ಏನಕ್ಕ ಇವ್ರು ಇಷ್ಟು ಸುಳ್ಳು ಹೇಳ್ತಾರೆ? ಜೊತೆ ಓದ್ಬಿಟ್ಟಿಲ್ಲ ಅಂತ. ಓದಿರೋ ನಿಮಗ್ ಗೊತ್ತಿರ್ಬೇಕು, ನನ್ನನ್ ಕೇಳಿದ್ರೆ. ಸರಿ ಚೆನ್ನಾಗಿದ್ದೀರಾ? ನೋಡಿ ಹಿಂಗಿದ್ದೀನಿ. ಯಾರು ಅವರು? ನಾನು ಅಷ್ಟೊತ್ತಿಂದ ಕಾಯ್ತಾ ಇದ್ದೆ, ನಿಮ್ಗೆ ವೇಟ್ ಮಾಡ್ತಾ ಇದ್ದೆ. ಚೆನ್ನಾಗಿ ಬರ್ತಿದ್ದೀರಾ? ಏನ್ ಫ್ರ್ಯಾಂಕು? ಏನ್ ಫ್ರ್ಯಾಂಕು? ನನ್ಗೆ ಅಂಕಲ್ ತಾತ ನೋಡಿ, ನಿಮ್ಮ ಮೊಮ್ಮಗಳು ಜೊತೆಗೆ ಓದ್ಬಿಟ್ಟು ಯಾರು ಅಂತ ಗೊತ್ತಿಲ್ಲ ಅಂತವ್ರೆ. ಮರ್ತ್ಬಿಟ್ಟು ಅವ್ರು ಕೇಳಿ SLC ಓದ್ಬಿಟ್ಟು ಗೊತ್ತಿಲ್ಲ ಅಂತವ್ರಲ್ಲ.
ಪವಿ ಯಾರ ಇದು? ನಾನ್ ನಿಜ ಹೇಳ್ತಾ ಇದೀನಿ, ನನಗೆ ಗೊತ್ತಿಲ್ಲ ಯಾರಿದು ಅಂತ. ಕ್ಲಾಸ್ಮೇಟ್ ಅಂತಲ್ಲ. ಯಾರು ಗೊತ್ತಿಲ್ಲ ನೋಡಿ ಅಜ್ಜಿ, ಜೊತೆಗೆ ಹೋಗ್ಬಿಟ್ಟು ಯಾರು ಗೊತ್ತಿಲ್ಲ ಅಂತಾರೆ. ನಾವು ಅಷ್ಟೊತ್ತಿಂದ ವೇಟ್ ಮಾಡ್ತೀನಿ, ನೀವು ಈ ಥರ ಲೇಟ್ ಮಾಡ್ಬಿಟ್ರೆ ಹೆಂಗೆ ಹೇಳಿ? ನಾನು ಕಾಲೇಜ್ ಮುಗಿಸ್ಕೊಂಡ್ ಬರ್ಬಾರ್ದ ನಾನು? ರಜಾ ಹಾಕ್ಬಿಟ್ಟು ಬರ್ಬೇಕಾಯ್ತಪ್ಪ. ನನ್ಗೇನ್ ಕನ್ಸಿದಿತ್ತಾ? ಇವ್ರು ಹೇಳಿಲ್ಲ ನಿಮ್ಗೆ? ಇಲ್ಲಪ್ಪ ಹೇಳಿಲ್ಲ. ಫೋನ್ ಯೂಸ್ ಮಾಡಲ್ಲ ನೀವು? ಇಲ್ಲಪ್ಪ. ಮಟ್ಟಕ್ಕೆ ಪ್ರ್ಯಾಂಕ್ ಅದೇ ಸ್ಟಾರ್ಟಿಂಗು. ಯಾರು ಸಕ್ಸಸ್ಫುಲಿ ಪ್ರ್ಯಾಂಕ್ ನಮ್ಮ ಸಬ್ಸ್ಕ್ರೈಬರ್. ನಾವು ಪ್ಲಾನ್ ಹಾಕೊಂಡಿದ್ದೆ ಬೇರೆ, ಉಲ್ಟಾ ಹೊಡ್ಬಿಡ್ತಲ್ಲ ಪ್ಲಾನ್ ಅಂತ. ನೀವು ಸಡನ್ ಆಗಿ ಬಂದ್ಬಿಟ್ರಿ, ಅವ್ರ ಅಜ್ಜಿಯಲ್ಲಿ ನಿಂತಿದ್ರು, ಹಂಗೂ ಬೈಕ್ ಏನೋ ಒಂದು ಆಕ್ಸಿಡೆಂಟ್ ಪ್ರ್ಯಾಂಕ್ ಮಾಡೋ ಅಂತ ಹೇಳ್ಕೊಂಡಿದ್ದೀನಿ. ಸಕ್ಸಸ್ಫುಲಿ ಪ್ರ್ಯಾಂಕ್ ಆಗಿದ್ದೀರ ಪವಿ ಅವರೇ. ಥ್ಯಾಂಕ್ ಯು. ತಂದಿಲ್ಲ ನಿಮ್ ಫ್ಯಾನ್ ಆಗಿ ತಂದಿರೋದು ನನ್ನ ಗಿಫ್ಟ್. ಅಯ್ಯೋ ಹೇಳ್ಬಿಟ್ನಲ್ಲ, ಬಾಯಿ ಬಿಟ್ಟು ಹೇಳ್ಬಿಟ್ನಲ್ಲಪ್ಪ, ಅದನ್ನ ಕಟ್ ಮಾಡಿ. ಏರ್ಪುರಂ ಅಲ್ಲಿ ಇವರಷ್ಟು ಸುಂದರವಾಗಿರೋದು ಯಾರು ಇಲ್ಲ. ಹುಡುಗಿನ ನಿಮ್ಗಿಂತ ಚೆನ್ನಾಗಿದ್ದಾರೆ ಅವರು. ನನ್ಗೆ ಅಜ್ಜಿ ಮಾಡಿದ್ರು. ನಿಮ್ಮೇ ನನಗೆ ಗಂಡ ಅಂತ ನೋಡಕ್ ಅವಳು ಚಿಕ್ಕವ್ರು, ಅವಳು ನಾನು ಒಂದೇ ಏಜ್. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾರೆ, ನಿಮ್ಗಿಂತ ಚೆನ್ನಾಗಿ ಕಾಣ್ತಾರೆ. ಅಯ್ಯೋ ಇನ್ನು ಈ ಕಣ್ಣಲ್ಲಿ ಏನೇನ್ ನೋಡ್ಬೇಕು ತಾನೆ ಗಾಯ್ಸ್. ಅದು ಹುಡುಗಿ ನೋಡಿದಾಗ ಚೆನ್ನಾಗಿ ಕಾಣಿಸಲ್ಲ, ಹುಡುಗಿ ನೋಡಿದಾಗ ಚೆನ್ನಾಗಿ ಕಾಣಿಸ್ತದೆ. ಅಲ್ಲಲ್ಲಲ್ಲಲ್ಲಲ್ಲಲ್ಲ ಓಪನ್ ಮಾಡಿ. ಪವಿಗೋಸ್ಕರ ತಂದಿರೋದನ್ನ ಮಾಡ್ತವ್ರೆ. ಕೈಗೆ ಕಬ್ಬಿಡಂಗಿಲ್ಲ. ಹುಷಾರೇ. ನಾನು ಐಟ್ಮೆಂಟ್ ಹಚ್ಕೋಬೇಕಂಗಿಲ್ಲ. ಓ ಈ ಫೋಟೋ ನಮ್ಮೂರಿರೋದು ಮತ್ತೆ ಅಜ್ಜಿ ತಾತ. ಎಷ್ಟು ಕ್ಯೂಟ್ ಆಗಿದೆ. ಚೆನ್ನಾಗಿದೆ. ಅಣ್ಣ ಅನ್ಬಿಡಿ. ಚೆನ್ನಾಗೈತೆ. ಚೆನ್ನಾಗೈತೆ, ಇಷ್ಟ ಆಯ್ತು. ಥ್ಯಾಂಕ್ ಯು. ಕ್ಯೂಟ್ ಆಗೈತೆ. ಯಾಕಷ್ಟು ಕೆಲಸ ಕೊಡ್ತೀರಿ ನೋಡಿ, ಎಷ್ಟು ಕೆಲಸ ಮಾಡಿ ಎಲ್ಲ ಸಣ್ಣ ಆಗ್ಬಿಟ್ಟಿದ್ದಾರೆ. ಲೇ ನಿಜ ಹೇಳ್ಬಿಡೆ ಅವ್ರಿಗೆಲ್ಲ, ಏನೇ ಜನರೆಲ್ಲ ನೀನ್ ಕೆಲಸ ಮಾಡಿ ನಾನು ನಿಮ್ನ ಕೆಲ್ಸದವ್ರು ಮಾಡ್ಕೊಂಡ್ಬಿಟ್ಟಿದ್ದೀನಿ. ಅಷ್ಟು ನೋಡಿ ಕೆಲಸ ಮಾಡಿ ಪಾಪ ಎಲ್ಲ ಸಣ್ಣ ಆಗ್ಬಿಟ್ಟಿದ್ದಾರೆ. ಮತ್ತೆ ದುಮ್ಮಿ ಅಂತಾರೆ ನಾವು. ತಿರ್ಗಾ ಅಣ್ಣ ಒಳ್ಳೆ ಆಯ್ತು. ಇದು ನಮ್ಮ ಅಕ್ಕಯ್ಯ. ಕ್ಯೂಟ್ ಆಗೈತೆ. ಚೆನ್ನಾಗೈತೆ. ಚೆನ್ನಾಯ್ತಾ? ಥ್ಯಾಂಕ್ ಯು ಅಣ್ಣ. ತಿರ್ಗಾ ಅಣ್ಣ. ಅಯ್ಯೋ ಥ್ಯಾಂಕ್ ಯು. ಚೆನ್ನಾಗೈತೆ. ಫೋಟೋ ಹಿಡಿದಿರೋದಕ್ಕೆ ಚೆನ್ನಾಗಿಲ್ಲ, ನೀವು ಚೆನ್ನಾಗಿರೋದು ಚೆನ್ನಾಗಿ ಕಾಣ್ತಿರೋದು. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಆಗ್ತಾ ಇಲ್ಲ. ಅದಕ್ಕೆ ಆಗ್ತಾ ಇಲ್ಲ. ಅವ್ರ ಹೊಟ್ಟೆ ಅವ್ರಿಗೆ ನನ್ನ ಹೇಳ್ತಾ ಇಲ್ವಾ ಅಂತ. ಅಯ್ಯೋ ಹಂಗೆಲ್ಲ ಇಲ್ಲಪ್ಪ. ಸಬ್ಸ್ಕ್ರೈಬ್ ಡನ್. ಥ್ಯಾಂಕ್ ಯು ಅಜ್ಜಿ. ಬರ್ತೀನಿ ಅಜ್ಜಿ. ಅಯ್ಯೋ ನಮ್ಮ ಅಜ್ಜಿ ಲಾಕ್ ಹಾಕ್ಬಿಟ್ಟಿದೀನಿ. ನಾನು ಹಾಕಿಲ್ಲಮ್ಮ. ಯಾರು ಹಾಕಿದ್ದು ಲಾಕು? ಬರ್ತೀನಿ. ಇದು ದೇವ್ರದ್ದು, ನಮ್ಮ ಮನೆ ದೇವ್ರದ್ದು. ಅಲ್ಲೆಲ್ಲ ಹಾಕೊಂಡು ತಿನ್ನಕ್ಕೆ ಸ್ಟ್ರಾಂಗ್ ಇರ್ಲಿ ಅಂತ ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲ. ಮಮತೆಗೆ ಅವಳಿಗೆ ಸಿರಿತನ. ನೋಡಿ ನಮ್ಮ ಅಜ್ಜಿ ಹೆಂಗೆ, ನಮ್ಮ ಅಜ್ಜಿ ಲವ್. ಬರ್ತೀನಿ ಅಜ್ಜಿ. ಥ್ಯಾಂಕ್ ಯು ಬಂದಿದ್ದೆ. ಫುಲ್ ಖುಷಿ ಆಯ್ತು ನನಗೆ. ನಮ್ಮ ಸಬ್ಸ್ಕ್ರೈಬರ್ ಇವಾಗ ಹೊರಟ್ರು. ಬಾಯ್. ಇದೇ ತರ ನಮ್ಮ ಸಂಧ್ಯಾಕ್ ಅವ್ರಿಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾ ಇರಿ. 2 ಲಕ್ಷ ಅಲ್ಲ, ಅವ್ರು 1 ಮಿಲಿಯನ್ ಅಷ್ಟು ಸಮೀರ್ಗಿಂತ ಜಾಸ್ತಿ ಫಾಲೋವರ್ ಇರಲಿ. ಥ್ಯಾಂಕ್ ಯು ಸೋ ಮಚ್. ಹಾಯ್ ಮಾಡಿ. ಹಾಯ್ ಮಾಡೋದ್ನಿ ಗೈಸ್. ಇವ್ರ ಅಕ್ಕನೂ ಬಂದಿದ್ದಾರೆ, ಬಟ್ ಅವ್ರಿಗೆ ವಿಡಿಯೋ ಮುಂದೆ ಎಷ್ಟು ಶೈ ಅಂದ್ರೆ, ಅಕ್ಕ ಅವ್ರೊಬ್ರನ್ನ ಮಾತ್ರ ಮಾಡಿ ಅಂತ. ಏನಿಲ್ಲ ಅಕ್ಕ, ನಮ್ಮ ಮನೇಲೆಲ್ಲ ಸುಮ್ನೆ ಈ ತರನೇ ಆಟ ಆಡ್ಕೊಂಡಿರ್ತೀವಿ. ಬ್ಲಾಗ್ ಮಾಡೋದು ಮಾಡ್ತೀರಾ? ಮಾಡಲ್ಲ, ಆದ್ರೆ ಸುಮ್ನೆ ಆಟ ಆಡ್ಕೊಂಡು. ಹೌದಾ? ಮತ್ತೆ ಇಲ್ಲಿ ಮಾತ್ರ ಮೋಸ. ಇಲ್ಲಿ ಮಾತ್ರ ನನ್ನ ವಿಡಿಯೋದಲ್ಲಿ ಮಾತ್ರ ಬರಕ್ ಇಷ್ಟ ಇಲ್ಲ ಜನಗಳಿಗೆ. ಅರೆ ನನ್ನ ನೋಡಕ್ ಹುಡ್ಕೊಂಡ್ ಬರ್ತಾರೆ. ಯಾವಾಗ ನಾ ಬಂದ ನಿಮ್ಮ ಮನೆ ಒಳಗೆ ನೀನ್ ಬರ್ತೀಯಲ್ವಾ? ಓ ನಿಮ್ಮ ಅಮ್ಮನ ತೋರಿಸಿಲ್ವಂತೆ. ಗೈಸ್ ಇವತ್ತು ಏನಂತ ಗೊತ್ತಿಲ್ಲ, ಫಾಲೋವರ್ಸ್ ಮೇಲೆ ಫಾಲೋವರ್ಸ್. ಇವಾಗ ತಾನೇ ಒಬ್ರು ಬಂದು ಹೋದ್ರು ಗೊತ್ತಾ? ಕುತ್ಕೊಳ್ಳಿ. ನಾನ್ ಫುಲ್ ಖುಷಿ ಇವತ್ತು. ಗೊತ್ತಿಲ್ಲ ಗೈಸ್, ಇವತ್ತು ಸಬ್ಸ್ಕ್ರೈಬರ್ಸ್ ಮೀಟಪ್ ಅಂತ ನಾನು ಅನ್ಕೊಂಬಿಡಿ ನಮ್ಮ ಮನೆಗೆ. ಗೈಸ್ ಎಷ್ಟು ಕೋಇನ್ಸಿಡೆನ್ಸ್ ಅಂದ್ರೆ, ಅವರು ಫಸ್ಟು ಅಯ್ಯೋ ಏನಾಗಲ್ಲ, ಅವ್ರೊಂದು ನಾಚ್ಕೊಂತವ್ರೆ ಅಕ್ಕ ಅಂತ. ನೋಡು ಕೈ ತೆಗಿ, ನಮ್ಮ ತಾತ ಹೇಳ್ತವ್ರೆ. ಹಾಯ್, ನಿಮ್ಮ ಹೆಸರು? ನೇಹ. ನಿಮ್ಮ ಹೆಸರು? ಖುಷಿ. ಖುಷಿ ಅವ್ರು ಬಂದಾಗಿಂದ ಖುಷಿ ಆಗೈತೆ ಹುಡುಗಿ. ಯಾವಾಗಲೂ ನೋಡ್ತೀವಿ ಅಕ್ಕ ನಿಮ್ ಬ್ಲಾಗ್ಸ್, ತುಂಬಾ ಚೆನ್ನಾಗಿರುತ್ತೆ. ಹೌದಾ? ಇಲ್ಲಿ ಇನ್ನೊಬ್ರು, ಅವ್ರ ಹೆಸರು ವೇದ. ಗೈಸ್ ಇವ್ರ ಹೆಸರು ನೇಹ, ನನ್ನ ಹೆಸರು ಸಂಧ್ಯಾ. ಏನಕ್ಕೆ ಹೇಳ್ತಾ ಇದೀನಿ ಅಂತ ಕೇಳಿಸ್ಕೊಳ್ಳಿ. ಇನ್ನೊಬ್ರ ಹೆಸರು ವೇದ, ಅವ್ರ ತಂಗಿನೇ. ಅವರು 3 ಜನ ಹೆಣ್ಮಕ್ಳೇ ಅಂತೆ. ಇನ್ನೊಬ್ರ ಹೆಸರು ನೇಹ, ಅಲ್ಲ ವೇದ,
ನನ್ನ ತಂಗಿ ಹೆಸರು ವರ್ಷಿತಾ, ಖುಷಿ, ಪವಿತ್ರ. ಸೇಮ್ ಗೈಸ್. ಅವರು ಮಿಡಲ್ ಒನ್ ಇದಾರಲ್ಲ, ಅವರು ಹಾಸ್ಟೆಲಲ್ಲಿ ಓದ್ತಿದಾರಂತೆ. ಹಾಸ್ಟೆಲಲ್ಲಿ ದೇವನಹಳ್ಳಿ ಹತ್ರ ಓದ್ತಿದಾರ. ನನ್ನ ತಂಗಿನೋ ಹಾಸ್ಟ್ಲು. ಬರೀ ಮನೆಯಿಂದ ಆಚೆ ಇರೋದೇ ಈ ಮಿಡಲ್ ಕಿಡ್ಸ್ ಎಲ್ಲ ಅಲ್ವಾ? ಮನೆಯಿಂದ ಆಚೆನೆ ಬಿದ್ದಿರ್ತಾರಲ್ಲ. ತುಂಬಾ ಸೈಲೆಂಟಾ? ನಮ್ದು ವೈಲೆಂಟು. ನಮ್ದು ಬಾಯಿ ಬಡ್ಕಿ ವೈಲೆಂಟ್ ಅದು. ನಮ್ಮ ಮೈನ ಫುಲ್ ಇನ್ವೆಸ್ಟಿಗೇಷನ್ ಮಾಡ್ತೈತಿ. ಇನ್ವೆಸ್ಟಿಗೇಷನ್ ಸರ್. ಹೇಳು ಖುಷಿ, ಹೇಳು ಪರವಾಗಿಲ್ಲ. ಯಾರಾದ್ರೂ ಕರೆಕ್ಟ್ ಅನ್ಕೊಂಡ್ರೆ ಆಮೇಲೆ ನಮ್ಮನ್ನು ಹೊಡೆದಾಗ್ಬಿಟ್ರಿ ವಾಪಸ್ ಹೋಗೋಣ ಅಂತ. ಅದು ಎಕ್ಸ್ಟ್ರಾ ಮಸಾಲ ಥರ್ಡ್ ಅಲ್ಲ, ಸೊ ಒಂಚೂರು ಮಸಾಲ ಹಾಕ್ಬಿಟ್ಟು ಹೇಳ್ಬೇಕು. ಸೊ ಅವ್ರು ಬಂದವರಲ್ಲ, ಸೊ ಅವರೆಷ್ಟು ಕ್ಯೂಟ್ ಆಗಿದ್ದಾರೆ ನಮ್ಮ ಹುಡುಗಿರು ಅಂದರೆ. ಸೊ ವಾಂಟೆಡ್ ಟು ಗಿವ್ ದಿಸ್ ಟು ದೆಮ್. ಸೊ ಒಂದಿದೆ. ಸೊ ಇಬ್ರು ಅಲ್ಲ, ಅವ್ರು ಬಂದಿದ್ದಾರಾ? ಅವರು ಇದ್ದಾರಾ? ಇಬ್ರಿಗೂ ಓಕೆನಾ? ಬಾಯ್ 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 ಬಾಯ್. ಇವತ್ತು ಹೆಂಗಾಗಿದೆ ಅಂದ್ರೆ ಅನ್ಎಕ್ಸ್ಪೆಕ್ಟೆಡ್ಲಿ ಒಬ್ರಾದ್ಮೇಲೆ ಒಬ್ರು ಬರ್ತಾವ್ರೆ. ಸೊ ಓಕೆ, ಇದೊಂಥರ ಸಬ್ಸ್ಕ್ರೈಬರ್ಸ್ ಮನೆಗೆ ಬಂದಿರೋ ವ್ಲಾಗೆ ಅನ್ಕೊಂಬಿಡಿ. ಎಷ್ಟೊಂದು ಜನ ಬಂದ್ರಲ್ಲ. ಐ ಆಮ್ ದ ಹ್ಯಾಪಿ. ಜೋಪಾನ್ವಾಗಿ ಹೋಗಿ ಮನೆಗೆ, ಆಯ್ತಾ? ಟಾಡಾ. ಹೆಣ್ಮಕ್ಳಲ್ವಾ ಸ್ವಲ್ಪ ಆದ್ರೂ ಗೈಸ್, ಈ ಹೆಣ್ಮಕ್ಳೆಲ್ಲ ಬಂದ್ಬಿಟ್ರೆ ನನಗೆ ಫುಲ್ ಖುಷಿ ಆಗೋಗುತ್ತೆ. ಯಾರು ಬಂದರೂ ಖುಷಿ ಆಗುತ್ತೆ ಹಂಗಂತಲ್ಲ, ಬಟ್ ಹೆಣ್ಮಕ್ಳು ಅಂದ್ರೆ ಇನ್ನೊಂದು ಚೂರೆಲ್ಲ ಜಾಸ್ತಿ ಖುಷಿ. ಇವಳು ನೋಡಿ, ಇವಳು ಅವತಾರ. ಹೆಂಗೋಳು ನೋಡು ಕರ್ಕಿ, ಎದ್ದೋಗತ್ತ. ನೀನ್ ನೋಡ್ರೆ ಇರಿಟೇಷನ್ ಆಗ್ಬಿಟ್ಟೈತೆ ನನ್ಗೆ ಯಾಕೋ ಈ ನಡುವೆ. ಓ ಏನು ರಷ್ಯಾ ಮಾತಾಡ್ತಾವಳೆ. ಬಾಯ ಒಳಗಡೆ ಏನಾರು ಹೋಗ್ಬಿಟ್ಟತ್ತೆ ಈ ಮುಚ್ಚೆ. ಸೊ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಅಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಲಾಸ್ಟ್ ಬಟ್ ನಾಟ್ ದಿ ಲೀಸ್ಟ್, ಸಬ್ಸ್ಕ್ರೈಬ್ ಗೈಸ್. ಇವರಿಬ್ರು ಹೇಳೋರಂದ್ರೆ ಅದನ್ನೇ ಮಾಡಿಬಿಡಿ. ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರೆಯೋಕೆ ಹೋಗಬೇಡಿ. ಸೊ ವೆರಿ ಸಖತ್ತಾಗಿರೋ ವ್ಲಾಗ್ ಬರುತ್ತೆ ನಾಳೆ, ವೆಯ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ಗೆ ಬಾಯ್ ಬಾಯ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೇಗ 220K ಮಾಡೋಣ ಗೈಸ್. ಓಕೆನಾ? ಬಾಯ್. ಲವ್ ಯು ಆಲ್.